ಮಜ್ಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಹುಬ್ಬಳ್ಳಿಯಲ್ಲಿ ತೀವ್ರ ಸ್ವರೂಪ ಪಡೆದಿದೆ ಪುಷ್ಕರಣಿ ವಿವಾದ. ವಿವಾದಿತ ಸ್ಥಳಕ್ಕೆ ನುಗ್ಗೋಕೆ ಹಿಂದೂ ಸಂಘಟನೆ ಮುಂದಾಗಿದೆ. ಬ್ಯಾರಿಕೇಡ್ ಹಾಕಿ ತಡೆಯೋಕೆ ಮುಂದಾದರೂ ಪೊಲೀಸರು. ಪ್ರತಿಭಟನಾಕಾಲು ಪೊಲೀಸರ ಮಧ್ಯೆ ನೂಕಾಟ ತಳ್ಳಾಟ ನಡೆದಿದೆ. ಈ ವೇಳೆ ಮಹಿಳಾ ಹೋಂಗಾರ್ಡ್ ಸಿಬ್ಬಂದಿಗೆ ಗಾಯಗಳಾಗಿದೆ. ಮಹಿಳಾ ಪ್ರತಿಭಟನಾಕಾರನ ವಶಕ್ಕೆ ಪಡೆಯುವಾಗ ಹಲ್ಲೆ ಆಗಿದೆ. ನೋಡಿ, ಈಗ ಸದ್ಯಕ್ಕೆ ವಿವಾದಿತ ಜಾಗ ಆಗಿದೆ. ಒಂದು ಐತಿಹಾಸಿಕವಾದಂಥ ಪುಷ್ಕರಣಿ ಇದು. ತನ್ನದೇ ಆದಂಥ ಒಂದು ಇತಿಹಾಸ ಇರುವಂಥ ಒಂದು ದೇವಸ್ಥಾನ. ಆದರೆ ಈಗ ಒಂದು ಪುಷ್ಕರಣಿಯ ವಿವಾದ ಬೇರೆದೇ ಸ್ವರೂಪವನ್ನು ಪಡೆದುಕೊಂಡಿದೆ. ಅಲ್ಲಿ ಮಹಿಳಾ ಹೋಮ್ ಗಾರ್ಡ್ ಒಬ್ಬರು ಗಾಯಗೊಂಡಿದ್ದಾರೆ. ಮಹಿಳಾ ಪ್ರತಿಭಟನಾಕಾರನ ತಡೆಯುವಂಥ ಸಂದರ್ಭದಲ್ಲಿ ಪುರಾತತ್ವ ಇಲಾಖೆ ವ್ಯಾಪ್ತಿಯಲ್ಲಿ ರಸ್ತೆ ನಿರ್ಮಾಣ ಮಾಡಿದ್ದಕ್ಕೆ ಆಕ್ರೋಶ ಹೊರಹಾಕಿದ್ದಾರೆ. ಪಾಲಿಕೆ ಕಮಿಷನರ್ ವಿರುದ್ಧ ಶಾಸಕ ಮಹೇಶ್ ತೆಂಗಿನಕಾಯಿ ಕೆಂಡಾಮಂಡಲಾದ್ರು. ಪುರಾತತ್ವ ಇಲಾಖೆ ವ್ಯಾಪ್ತಿಯಲ್ಲಿ ಅಭಿವೃದ್ಧಿ ಕಾಮಗಾರಿಗೆ ಅದರದೇ ಆದಂತಹ ನಿಯಮಗಳಿದ್ದಾವೆ. ದೇಗುಲ ಎದುರು ರಸ್ತೆ ನಿರ್ಮಿಸಿದಂತೆ ಕಮಿಷನರ್ಗೆ ಮನವಿ ಮಾಡಿದ್ವಿ. ಆದರೂ ರಾತ್ರೋರಾತ್ರಿ ರಸ್ತೆ ನಿರ್ಮಾಣ ಮಾಡಿದ್ದಾರೆ ಅಂತ ಶಾಸಕ ಮಹೇಶ್ ತೆಂಗಿನಕಾಯಿ ವಾಗ್ದಾಳಿ ನಡೆಸಿದ್ದಾರೆ ಕಮಿಷನರ್ ವಿರುದ್ಧ. ಏನಿದು ವಿವಾದ? ಭವಾನಿ ಶಂಕರ ದೇವಸ್ಥಾನ ಬಳಿ ರಸ್ತೆ ನಿರ್ಮಾಣಕ್ಕೆ ವಿರೋಧ ಆಗಿದೆ. ಹಳೆ ಹುಬ್ಬಳ್ಳಿಯ ಅಸರ್ ಹೊಂಡದಲ್ಲಿ ರಸ್ತೆ ನಿರ್ಮಾಣ ಆಗಿದೆ. ಅನಧಿಕೃತ ರಸ್ತೆ ತೆರವಿಗೆ ಹಿಂದೂ ಸಂಘಟನೆಗಳು ಬಿಗಿಪಟ್ಟು ಹಿಡಿದಿದ್ದಾವೆ. ರಸ್ತೆ ಕಿತ್ತು ಹಾಕ್ತೀವಿ ಅಂತ ಸವಾಲು ಹಾಕಿದ್ದಾರೆ ಹಿಂದೂ ಸಂಘಟನೆಗಳು. ಪ್ರತಿಭಟನೆಯಲ್ಲಿ ಬಿಜೆಪಿ ಶಾಸಕರು, ಹಿಂದೂ ಸಂಘಟನೆಯ ಕಾರ್ಯಕರ್ತರು, ಭಕ್ತರು ಭಾಗಿಯಾಗಿದ್ದರೂ ರಸ್ತೆ ತೆರವಿಗೆ ಬಿಡಲ್ಲ ಅಂತ ಮುಸ್ಲಿಂ ಸಮುದಾಯ ಹೇಳ್ತಾರೆ. ಅತ್ಯಂತ ಸೂಕ್ಷ್ಮ ಜಾಗದಲ್ಲಿ ತಲೆ ಎತ್ತಿದೆ ಈ ವಿವಾದ. ಹೀಗಾಗಿ BNSS 163 ಸೆಕ್ಷನ್ ಕಾಯ್ದೆ ನಿಷೇಧಾಜ್ಞೆ ಜಾರಿ ಮಾಡಿದ್ದಾರೆ. ಬೃಹತ್ ಪ್ರತಿಭಟನೆಗೆ ಕರೆ ಕೊಟ್ಟಿದ್ದಾವೆ ಹಿಂದೂ ಪರ ಸಂಘಟನೆಗಳು.